ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸೀಬರ್ಡ್ ನೌಕಾನೆಲೆಗೆ ಸಾವಿರಾರು ಕುಟುಂಬಗಳು ಕೂಡ ತಮ್ಮ ಜಮೀನು ಮಠಗಳನ್ನು ಕಳೆದುಕೊಂಡವು. ಅದಲ್ಲದೆ ಕೂಡ ನಿರಾಶ್ರಿತರ ಕೇಂದ್ರದಲ್ಲಿ ಯಾತನಾಮಯ ಪರಿಸ್ಥಿತಿಯಲ್ಲಿ ಕೂಡ ಜೀವನ ಕೂಡ ನಡೆಸ್ತಾ ಇದ್ದಾರೆ. ಆದರೆ ನಿರಾಶ್ರಿತರ ಕೇಂದ್ರದ ಅಭಿವೃದ್ಧಿಗಾಗಿ ಮನವಿ ನೀಡಿದರೂ ಕೂಡ ಯಾರೂ ಕೂಡ ಲಕ್ಷ್ಯ ವಹಿಸ್ತಿಲ್ಲ. ಈ ನಡುವೆ ಮತ್ತೆ ವೈಯಕ್ತಿಕ ಕಾರಣಕ್ಕೆ ಅಂದರೆ ಕುಟುಂಬವೊಂದರ ಮನೆಗೆ ಸಂಪರ್ಕಿಸುವಂಥ ರಸ್ತೆ ಕಾಮಗಾರಿ ಕೂಡ ಆರಂಭವಾಗಿರೋದು. ಈ ಒಂದು ಕಾಮಗಾರಿಯನ್ನು ಸ್ಥಳೀಯರು ಕೂಡ ನಿಲ್ಲಿಸಿದ್ದಾರೆ, ಗಮನಿಸ್ಬೋದು. ನಾನೀಗ ಕಾರವಾರದ ಚಿತ್ತಾಕುಲದ ಭಾಗದಲ್ಲಿದ್ದೇನೆ, ಗಮನಿಸ್ಬೋದು. ಚಿತ್ತಾಕುಲ ನಿರಾಶ್ರಿತ ಕಾಲನಿಯ ಹೊರಬದಿಯಲ್ಲಿ ಆಗಬೇಕಾದಂಥ ಒಂದು ರಸ್ತೆ ಕಾಮಗಾರಿಯನ್ನು ಸಂಬಂಧಪಟ್ಟ ಇಲಾಖೆಯ ಒಬ್ಬ ಗುತ್ತಿಗೆ ನೌಕರನೊಬ್ಬ ತಮ್ಮ ಸಂಬಂಧಿಕರ ಮನೆಗೋಸ್ಕರ ಈ ಒಂದು ರಸ್ತೆ ಮಾಡಿದ್ದಾನೆಂಬ ಆರೋಪ ಸ್ಥಳೀಯರು ಕೂಡ ಮಾಡ್ತಾ ಇರುವಂಥದ್ದು. ಸುಮಾರು 5 ಲಕ್ಷ ರೂಪಾಯಿ ಸರ್ಕಾರದ ಹಣವನ್ನು ವೈಯಕ್ತಿಕವಾಗಿ ದುರ್ಬಳಕೆ ಮಾಡಿಕೊಂಡಿರುವುದು ಗಮನಕ್ಕೆ ಬರ್ತಾ ಇರುವಂಥದ್ದು. ಈಗಾಗಲೇ ಸೀಬರ್ಡ್ ನಿರಾಶ್ರಿತರ ಕೇಂದ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮನೆಗಳು ಕೂಡ ಇದೆ. ಆದರೆ ಆ ಒಂದು ನಿರಾಶ್ರಿತರ ಕೇಂದ್ರಕ್ಕೆ ಆಗಬೇಕಾಗಿರುವಂತಹ ರಸ್ತೆ ಸೌಕರ್ಯಗಳನ್ನು ಸಂಬಂಧಪಟ್ಟ ಸರ್ಕಾರ ಮಾಡಲಿಲ್ಲ. ಅದೇ ರೀತಿ ಚರಂಡಿ ವ್ಯವಸ್ಥೆಗಳನ್ನು ಕೂಡ ಮಾಡಲಿಲ್ಲ. ಏನೇನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನು ಸರ್ಕಾರದಿಂದ ಈವರೆಗೂ ಆಗಿಲ್ಲ. ಈ ನಡುವೆ ಮತ್ತೆ ಸರ್ಕಾರದ ಹಣ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನು ಈ ಒಂದು ರಸ್ತೆ ಕಾಮಗಾರಿಗೆ ವಿನಿಯೋಗಿಸಿರುವುದು ಸಾರ್ವಜನಿಕರ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಇವತ್ತು ರಸ್ತೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ರಸ್ತೆ ಕಾಮಗಾರಿಯನ್ನು ಕೂಡ ತಡೆದಿದ್ದಾರೆ, ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಇದ್ದಾರೆ. ಈ ಸರ್ಕಾರದ ಹಣ ಈ ರೀತಿಯಾಗಿ ನಿರಾಶ್ರಿತರಿಗೆ ಬಳಕೆ ಆಗದಿದ್ದರೆ ಏನು ಪ್ರಯೋಜನ? ವೈಯಕ್ತಿಕವಾಗಿ ಸರ್ಕಾರದ ಹಣ ಬಳಸಿದರೆ ಮತ್ತೆ ನಮಗಾಗುವ ನೋವುಗಳನ್ನು ನಾವು ಯಾರ ಬಳಿ ಹೇಳಿಕೊಳ್ಳಬಹುದೆಂಬ ಅಸಮಾಧಾನ ಕೂಡ ವ್ಯಕ್ತವಾಗಿರುವಂಥದ್ದು. ಈ ಬಗ್ಗೆ ಸ್ಥಳೀಯರನ್ನೇ ಮಾತಾಡ್ತೀನಿ. ಅಮ್ಮ, ಏನು ಹೇಳ್ತೀರಿ? ಈಗ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ ಇಲ್ಲಿ, ತಮಗೆ ಕಾಮಗಾರಿಕೆ ಮಾಡೋಕ್ಕಾಗ ಯಾಕೆಂದ್ರೆ ನಮ್ಮ ಸೀಬರ್ಡ್ ಕಾಲೋನಿಯಿಂದ ಮುಂಚೆ ಆಗಬೇಕು ನಮಗೆ. ಯಾಕೆಂದ್ರೆ ಎಷ್ಟು ವರ್ಷ ಆಯ್ತು? 27-28 ವರ್ಷ ಆಯ್ತು ಇಲ್ಲಿ ಬಂದೆ. ಒಂದು ಸಲ ಡಾಂಬರ್ ರೋಡ್ ಮಾಡಿಕೊಟ್ಟಿರೋ ಪೂರ ಹೊಂಡ ಹುಳುಕಿ ಒಂದು ಮನುಷ್ಯರಿಗೆ ನೆಡೋಕ್ಕಾಗೋದಲ್ಲ, ಮಕ್ಳಿಗೆ ನೆಡೋಕ್ಕಾಗೋದಲ್ಲ, ಒಂದು ಗಾಡಿ ಓಡಾಡ್ಸೋಕ್ಕಾಗೋದಿಲ್ಲ. ಒಂದು ಬಸ್ ಹೆಂಗಸ್ರಿಗೆ ಒಂದು ಡೆಲಿವರಿಗೆ ಇದು ಶುರು ಆದರೆ ರೋಡ್ ಸರಿಯಲ್ಲ. ಇವ್ರು ನೋಡಿದ್ರೆ ಬೇರೆ ರೋಡ್ ಮಾಡ್ತಾರೆ ಮಾಲ್ಕಿದು. ನಾವೆಲ್ಲ ಹೋಗ್ಬೇಕು? 500-600 ಮನೆ ಉಂಟು. 600 ಮನೆಗೆ ರೋಡ್ ಎಲ್ಲೂ ಸರಿಯಲ್ಲ. ಇವ ತಂದೆ ಇದು ಹೇಳ್ಕೊಂಡೆ ನೌಕರಿ ಹೇಳ್ಕೊಂಡೆ ಇದು ಹೇಳ್ಕೊಂಡೆ ಮಾಡಿದ್ರೆ ಹೆಂಗಾಗೋದು? ಸರ್ಕಾರದ ಹಣ ದುರ್ಬಳಕೆ ಆಗ್ತಿದೆ ಸರ್. ಸರ್ಕಾರದ ಹಣ ಸರಿಯಾಗಿ ನಮ್ಮ ಸೀಬರ್ಡ್ ಕಾಲನಿಗೆ ಉಪಯೋಗ ಆಗಬೇಕು. ಅದಕ್ಕಾಗಿ ನಾವು ಇಷ್ಟು ಜನರೆಲ್ಲ ಸೇರಿಕೊಂಡು ಕಾಮಗಾರಿಯನ್ನು ನಿಲ್ಲಿಸ್ತಿದ್ದೇವೆ. ಸರಿಯಾದ ಕಾಮಗಾರಿಯನ್ನು ನಮ್ಮ ಕಾಲನಿಗೆ ಆಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಲ್ಲ, ಕಾಲನಿಯಲ್ಲಿ ಏನೇನು ಸಮಸ್ಯೆಗಳಿದೆ? ಮುಖ್ಯವಾಗಿ ಇಲ್ಲಿ ಹೇಳಿಕ್ಕೆ ಹೋದ್ರೆ ತುಂಬ ಸಮಸ್ಯೆ ಇದೆ ಸರ್. ಅದು ಹೇಳಿ ಮುಟ್ಟುವಂಥದ್ದಲ್ಲ. ಪರಿಸ್ಥಿತಿ ಗಂಭೀರ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಸಾಗ್ತಾ ಇದೆ. ಅದಕ್ಕೋಸ್ಕರ ಹೇಳುವಂಥದ್ದಿಲ್ಲ. ಸದ್ಯ ಮಟ್ಟಿಗೆ ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ, ತುಂಬ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸಿ ಅದನ್ನು ಕ್ಲಿಯರ್ ಮಾಡಿ ಉಳಿದದನ್ನು ನಾವು ಏನು ಹೇಳೋದಿಲ್ಲ, ಅದನ್ನು ಮುಂದೆ ಕ್ಲಿಯರ್ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ. ಸರ್, ಏನು ಹೇಳ್ತೀರಿ ಸರ್ ಸಮಸ್ಯೆ ಬಗ್ಗೆ? ಹೇಳ್ತೀವಿ ಕಾಲನಿಗಳ ಸಮಸ್ಯೆಗಳು ಏನೇನು ಸಮಸ್ಯೆಗಳಿದೆ ಪ್ರಮುಖವಾಗಿ? ಸಮಸ್ಯೆ ಅಂದರೆ ತುಂಬ ಸಮಸ್ಯೆ ಇದೆ. ಅಂದರೆ ರಸ್ತೆ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆ ಇದೆ, ಆಮೇಲೆ ಲೈಟಿನ ಸಮಸ್ಯೆ ಇದೆ, ಹಾಗೂ ಇನ್ನು ಕೆಲವು ಆರ್ಥಿಕದ್ದು ಕೂಡ ಸಮಸ್ಯೆ ಇದೆ. ಕೆಲಸ ಇಲ್ಲದೆ ನಿರಾಶ್ರಿತರಾಗಿ ನಾವು ಈ ಊರಿಗೆ ಬಂದಿದ್ದೀವಿ. ಯಾವುದೇ ಶಾಲೆದು ಇದು ಏನೋ ದುರಾಸ್ತವೇ ಆಗಿಬಿಟ್ಟಿದೆ. ಯಾವುದೇ ವ್ಯವಸ್ಥೆ ಇಲ್ಲ. ಅದು ಮುರುಕು ಬೀಳುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಮೂಲ ಸೌಕರ್ಯ ಯಾವುದೇ ಮೂಲ ಸೌಕರ್ಯವನ್ನು ಇದುವರೆಗೂ ನಮಗೆ ಒದಗಿಸ್ತಾ ಇಲ್ಲ. ನಮ್ಮ ಸಮಸ್ಯೆಗಳ ಬಗ್ಗೆ ಯಾರ್ಯಾರಿಗೆ ಮನವಿ ಕೊಟ್ಟಿದ್ರಿ? ಯಾಕಾಗ ಆಗ್ತಾ ಇಲ್ಲ ಅಂತೇಳಿ ಕಾರಣ ಏನು ಸಿಗ್ತಾ ಇದೆ? ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೂ ಸಾಕಷ್ಟು ಒಂದು 10 ಸಾವಿರ ಆದರೂ ಮನವಿ ಕೊಟ್ಟಿದ್ದೇವೆ. ಈಗ ಹಾಗೆ ಶಾಸಕರಿಗೂ ಕೊಟ್ಟಿದ್ದೇವೆ. ಹಿಂದಿನ ಶಾಸಕರಿಗೂ ರೂಪಾಲ್ ನಾಯ್ಕರಿಗೂ ಕೊಟ್ಟಿದ್ದೇವೆ. ಅದಕ್ಕಿಂತ ಹಿಂದಿನ ಶಾಸಕರು ಆನಂದ್ ಅಷ್ಟಣಿವರೆಗೂ ಸುಧಾ ಮನವಿ ಸಾಕಷ್ಟು ಕೊಟ್ಟೆ ಆಗಿದೆ. ಆದರೂ ಕೂಡ ಯಾವುದಾದ್ರು ಸಮಸ್ಯೆಗೆ ನಮ್ಗೆ ಪರಿಹಾರ ಸಿಗ್ತಾ ಇಲ್ಲ. ನಾವು ಯಾವುದೇ ಒಂದು ರಸ್ತೆ ಅಭಿವೃದ್ಧಿ ಆಗೋದಂತ ನಾವು ಅಂತ ಯಾವಾಗಲೂ ಖಂಡಿತವಾಗಿ ಬೇಡ ಅಂತ ಹೇಳಲ್ಲ. ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗಬೇಕು. ಆದರೆ ನಮಗೆ ಮೂಲವಾಗಿ ಆಗಬೇಕಂತ ಹೇಳಿದ್ರು 27 ವರ್ಷದಿಂದ ನಾವು ನಿರಾಶ್ರಿತರಾಗಿ ಇಲ್ಲಿ ಬಂದಂಥ ಇನ್ನೂ ಕೂಡ ನಮ್ಗೆ ಯಾವುದೇ ಮೂಲ ಸೌಕರ್ಯ ಸೀಬರ್ಡ್ ಕಾಲೋನಿಯಲ್ಲಿ ಸಿಕ್ಕಿಲ್ಲ. ಅದನ್ನು ಮೊದಲು ಕಾರ್ಯ ಮಾಡಿ ಆಮೇಲೆ ಉಳಿದೆಲ್ಲ ರಸ್ತೆ ಮಾಡಿ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ಇವಿಷ್ಟು ನಿರಾಶ್ರಿತರಾಗಿರುವಂತಹ ಸ್ಥಳೀಯರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಅಭಿವೃದ್ಧಿಗೆ ನಾವು ವಿರೋಧವಿಲ್ಲ, ಆದರೆ ಆಗಬೇಕಾಗಿರುವಂಥ ಅಂದರೆ ಸೀಬರ್ಡ್ ನಿರಾಶ್ರಿತರ ಕಾಲನಿಯಲ್ಲಿ ಪ್ರಮುಖವಾಗಿ ಆಗಬೇಕಂತ ರಸ್ತೆ ಕಾಮಗಾರಿಯನ್ನು ಮೊದಲು ಮಾಡಿ ಮತ್ತು ಚರಂಡಿ ಕಾಮಗಾರಿ ಮಾಡಿ ಏನೇನು ಅವಶ್ಯಕತೆ ಇದೆ ಅವುಗಳನ್ನು ಪೂರೈಸಿ ಅದರ ಬಳಿಕ ನೀವು ಬೇರೆಡೆ ಅಭಿವೃದ್ಧಿ ಮಾಡಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸೀಬರ್ಡ್ ನೌಕಾನೆಲೆಗೆ ಸಾವಿರಾರು ಕುಟುಂಬಗಳು ಕೂಡ ತಮ್ಮ ಜಮೀನು ಮಠಗಳನ್ನು ಕಳೆದುಕೊಂಡವು. ಅದಲ್ಲದೆ ಕೂಡ ನಿರಾಶ್ರಿತರ ಕೇಂದ್ರದಲ್ಲಿ ಯಾತನಾಮಯ ಪರಿಸ್ಥಿತಿಯಲ್ಲಿ ಕೂಡ ಜೀವನ ಕೂಡ ನಡೆಸ್ತಾ ಇದ್ದಾರೆ. ಆದರೆ ನಿರಾಶ್ರಿತರ ಕೇಂದ್ರದ ಅಭಿವೃದ್ಧಿಗಾಗಿ ಮನವಿ ನೀಡಿದರೂ ಕೂಡ ಯಾರೂ ಕೂಡ ಲಕ್ಷ್ಯ ವಹಿಸ್ತಿಲ್ಲ. ಈ ನಡುವೆ ಮತ್ತೆ ವೈಯಕ್ತಿಕ ಕಾರಣಕ್ಕೆ ಅಂದರೆ
ಕುಟುಂಬವೊಂದರ ಮನೆಗೆ ಸಂಪರ್ಕಿಸುವಂಥ ರಸ್ತೆ ಕಾಮಗಾರಿ ಕೂಡ ಆರಂಭವಾಗಿರೋದು. ಈ ಒಂದು ಕಾಮಗಾರಿಯನ್ನು ಸ್ಥಳೀಯರು ಕೂಡ ನಿಲ್ಲಿಸಿದ್ದಾರೆ, ಗಮನಿಸ್ಬೋದು. ನಾನೀಗ ಕಾರವಾರದ ಚಿತ್ತಾಕುಲದ ಭಾಗದಲ್ಲಿದ್ದೇನೆ, ಗಮನಿಸ್ಬೋದು. ಚಿತ್ತಾಕುಲ ನಿರಾಶ್ರಿತ ಕಾಲನಿಯ ಹೊರಬದಿಯಲ್ಲಿ ಆಗಬೇಕಾದಂಥ ಒಂದು ರಸ್ತೆ ಕಾಮಗಾರಿಯನ್ನು ಸಂಬಂಧಪಟ್ಟ ಇಲಾಖೆಯ ಒಬ್ಬ ಗುತ್ತಿಗೆ ನೌಕರನೊಬ್ಬ ತಮ್ಮ ಸಂಬಂಧಿಕರ ಮನೆಗೋಸ್ಕರ ಈ ಒಂದು ರಸ್ತೆ ಮಾಡಿದ್ದಾನೆಂಬ ಆರೋಪ ಸ್ಥಳೀಯರು ಕೂಡ ಮಾಡ್ತಾ ಇರುವಂಥದ್ದು. ಸುಮಾರು 5 ಲಕ್ಷ ರೂಪಾಯಿ ಸರ್ಕಾರದ ಹಣವನ್ನು ವೈಯಕ್ತಿಕವಾಗಿ ದುರ್ಬಳಕೆ ಮಾಡಿಕೊಂಡಿರುವುದು ಗಮನಕ್ಕೆ ಬರ್ತಾ ಇರುವಂಥದ್ದು. ಈಗಾಗಲೇ ಸೀಬರ್ಡ್ ನಿರಾಶ್ರಿತರ ಕೇಂದ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮನೆಗಳು ಕೂಡ ಇದೆ. ಆದರೆ ಆ ಒಂದು ನಿರಾಶ್ರಿತರ ಕೇಂದ್ರಕ್ಕೆ ಆಗಬೇಕಾಗಿರುವಂತಹ ರಸ್ತೆ ಸೌಕರ್ಯಗಳನ್ನು ಸಂಬಂಧಪಟ್ಟ ಸರ್ಕಾರ ಮಾಡಲಿಲ್ಲ. ಅದೇ ರೀತಿ ಚರಂಡಿ ವ್ಯವಸ್ಥೆಗಳನ್ನು ಕೂಡ ಮಾಡಲಿಲ್ಲ. ಏನೇನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನು ಸರ್ಕಾರದಿಂದ ಈವರೆಗೂ ಆಗಿಲ್ಲ. ಈ ನಡುವೆ ಮತ್ತೆ ಸರ್ಕಾರದ ಹಣ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನು ಈ ಒಂದು ರಸ್ತೆ ಕಾಮಗಾರಿಗೆ ವಿನಿಯೋಗಿಸಿರುವುದು ಸಾರ್ವಜನಿಕರ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಇವತ್ತು ರಸ್ತೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ರಸ್ತೆ ಕಾಮಗಾರಿಯನ್ನು ಕೂಡ ತಡೆದಿದ್ದಾರೆ, ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಇದ್ದಾರೆ. ಈ ಸರ್ಕಾರದ ಹಣ ಈ ರೀತಿಯಾಗಿ ನಿರಾಶ್ರಿತರಿಗೆ ಬಳಕೆ ಆಗದಿದ್ದರೆ ಏನು ಪ್ರಯೋಜನ? ವೈಯಕ್ತಿಕವಾಗಿ ಸರ್ಕಾರದ ಹಣ ಬಳಸಿದರೆ ಮತ್ತೆ ನಮಗಾಗುವ ನೋವುಗಳನ್ನು ನಾವು ಯಾರ ಬಳಿ ಹೇಳಿಕೊಳ್ಳಬಹುದೆಂಬ ಅಸಮಾಧಾನ ಕೂಡ ವ್ಯಕ್ತವಾಗಿರುವಂಥದ್ದು. ಈ ಬಗ್ಗೆ ಸ್ಥಳೀಯರನ್ನೇ ಮಾತಾಡ್ತೀನಿ. ಅಮ್ಮ, ಏನು ಹೇಳ್ತೀರಿ? ಈಗ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ ಇಲ್ಲಿ ತಮಗೆ ರಸ್ತೆ ಕಾಮಗಾರಿಕೆ ಮಾಡೋಕ್ಕಾಗ ಯಾಕೆಂದ್ರೆ ನಮ್ಮ ಸೀಬೋರ್ಡ್ ಕಾಲನಿದು ಮುಂಚೆ ಆಗಬೇಕು ನಮಗೆ. ಯಾಕೆಂದ್ರೆ ಎಷ್ಟು ವರ್ಷ ಆಯ್ತು, 27-28 ವರ್ಷ ಆಯ್ತು ಇಲ್ಲಿ ಬಂದೆ. ಒಂದು ಸಲ ಡಾಂಬರ್ ರೋಡ್ ಮಾಡಿಕೊಟ್ಟಿರೋ ಪೂರ ಹೊಂಡ ಹುಳುಕಿ ಒಂದು ಮನುಷ್ಯರಿಗೆ ನೆಡೋಕ್ಕಾಗೋದಲ್ಲ, ಮಕ್ಳಿಗೆ ನೆಡೋಕ್ಕಾಗೋದಲ್ಲ, ಒಂದು ಗಾಡಿ ಓಡಾಡ್ಸೋಕ್ಕಾಗೋದಿಲ್ಲ. ಒಂದು ಬಸ್ ಹೆಂಗಸ್ರಿಗೆ ಒಂದು ಡೆಲಿವರಿಗೆ ಇದು ಶುರು ಆದರೆ ರೋಡ್ ಸರಿಯಲ್ಲ. ಇವ್ರು ನೋಡಿದ್ರೆ ಬೇರೆ ರೋಡ್ ಮಾಡ್ತಾರೆ ಮಾಲ್ಕಿದು. ನಾವೆಲ್ಲ ಹೋಗ್ಬೇಕು? 500-600 ಮನೆ ಉಂಟು. 600 ಮನೆಗೆ ರೋಡ್ ಎಲ್ಲೂ ಸರಿಯಲ್ಲ. ಇವ ತಂದೆ ಇದು ಹೇಳ್ಕೊಂಡೆ ನೌಕರಿ ಹೇಳ್ಕೊಂಡೆ ಇದು ಹೇಳ್ಕೊಂಡೆ ಮಾಡಿದ್ರೆ ಹೆಂಗಾಗೋದು? ಸರ್ಕಾರದ ಹಣ ದುರ್ಬಳಕೆ ಆಗ್ತಿದೆ ಸರ್. ಸರ್ಕಾರದ ಹಣ ಸರಿಯಾಗಿ ನಮ್ಮ ಶಿಬ್ಬಡ್ ಕಾಲನಿಗೆ ಉಪಯೋಗ ಆಗಬೇಕು. ಅದಕ್ಕಾಗಿ ನಾವು ಇಷ್ಟು ಜನರೆಲ್ಲ ಸೇರಿಕೊಂಡು ಕಾಮಗಾರಿಯನ್ನು ನಿಲ್ಲಿಸ್ತಿದ್ದೇವೆ. ಸರಿಯಾದ ಕಾಮಗಾರಿಯನ್ನು ನಮ್ಮ ಕಾಲನಿಗೆ ಆಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಲ್ಲ, ಕಾಲನಿಯಲ್ಲಿ ಏನೇನು ಸಮಸ್ಯೆಗಳಿದೆ? ಮುಖ್ಯವಾಗಿ ಏನೇನು? ಇಲ್ಲಿ ಕೇಳಿಕ್ಕೆ ಹೋದ್ರೆ ತುಂಬ ಸಮಸ್ಯೆ ಇದೆ ಸರ್. ಅದು ಹೇಳಿ ಮುಟ್ಟುವಂಥದ್ದಲ್ಲ. ಪರಿಸ್ಥಿತಿ ಗಂಭೀರ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಸಾಗ್ತಾ ಇದೆ. ಅದಕ್ಕೋಸ್ಕರ ಹೇಳುವಂಥದ್ದಿಲ್ಲ. ಸದ್ಯ ಮಟ್ಟಿಗೆ ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ, ತುಂಬ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸಿ ಅದನ್ನು ಕ್ಲಿಯರ್ ಮಾಡಿ ಉಳಿದದನ್ನು ನಾವು ಏನು ಹೇಳೋದಿಲ್ಲ, ಅದನ್ನು ಮುಂದೆ ಕ್ಲಿಯರ್ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ. ಸರ್, ಏನು ಹೇಳ್ತೀರಿ ಸರ್ ಸಮಸ್ಯೆ ಬಗ್ಗೆ? ಹೇಳ್ತೀರಿ ಕಾಲನಿಗಳ ಸಮಸ್ಯೆಗಳು ಏನೇನು ಸಮಸ್ಯೆಗಳಿದೆ ಪ್ರಮುಖವಾಗಿ? ಸಮಸ್ಯೆ ಅಂದರೆ ತುಂಬ ಸಮಸ್ಯೆ ಇದೆ. ಅಂದರೆ ರಸ್ತೆ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆ ಇದೆ, ಆಮೇಲೆ ಲೈಟಿನ ಸಮಸ್ಯೆ ಇದೆ, ಹಾಗೂ ಇನ್ನು ಕೆಲವು ಆರ್ಥಿಕದ್ದು ಕೂಡ ಸಮಸ್ಯೆ ಇದೆ. ಕೆಲಸ ಇಲ್ಲದೆ ನಿರಾಶ್ರಿತರಾಗಿ ನಾವು ಈ ಊರಿಗೆ ಬಂದಿದ್ದೀವಿ. ಯಾವುದೇ ಶಾಲೆದು ಇದು ಏನೋ ದುರಾಸ್ತವೇ ಆಗಿಬಿಟ್ಟಿದೆ. ಯಾವುದೇ ವ್ಯವಸ್ಥೆ ಇಲ್ಲ. ಅದು ಮುರುಕು ಬೀಳುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಮೂಲ ಸೌಕರ್ಯ ಯಾವುದೇ ಮೂಲ ಸೌಕರ್ಯವನ್ನು ಇದುವರೆಗೂ ನಮಗೆ ಒದಗಿಸ್ತಾ ಇಲ್ಲ. ಇದ್ರ ತಮ್ಮ ಸಮಸ್ಯೆಗಳ ಬಗ್ಗೆ ಯಾರ್ಯಾರಿಗೆ ಮನವಿ ಕೊಟ್ಟಿದ್ರಿ? ಯಾಕಾಗ ಆಗ್ತಾ ಇಲ್ಲ ಅಂತೇಳಿ ಕಾರಣ ಏನು ಸಿಗ್ತಾ ಇದೆ? ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೂ ಸಾಕಷ್ಟು ಒಂದು 10 ಸಾವಿರ ಆದರೂ ಮನವಿ ಕೊಟ್ಟಿದ್ದೇವೆ. ಈಗ ಹಾಗೆ ಶಾಸಕರಿಗೂ ಕೊಟ್ಟಿದ್ದೇವೆ. ಹಿಂದಿನ ಶಾಸಕರಿಗೂ ರೂಪಾಲ್ ನಾಯ್ಕರಿಗೂ ಕೊಟ್ಟಿದ್ದೇವೆ. ಅದಕ್ಕಿಂತ ಹಿಂದಿನ ಶಾಸಕರು ಆನಂದ್ ಅಷ್ಟನವರಿಗೂ ಸುಧಾ ಮನವಿ ಸಾಕಷ್ಟು ಕೊಟ್ಟೆ ಆಗಿದೆ. ಆದರೂ ಕೂಡ ಯಾವುದಾದ್ರು ಸಮಸ್ಯೆಗೆ ನಮ್ಗೆ ಪರಿಹಾರ ಸಿಗ್ತಾ ಇಲ್ಲ. ನಾವು ಯಾವುದೇ ಒಂದು ರಸ್ತೆ ಅಭಿವೃದ್ಧಿ ಆಗೋದಂತ ನಾವು ಬಂತು ಯಾವಾಗಲೂ ಖಂಡಿತವಾಗಿ ಬೇಡ ಅಂತ ಹೇಳಲ್ಲ. ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗಬೇಕು. ಆದರೆ ನಮಗೆ ಮೂಲವಾಗಿ ಆಗಬೇಕಂತ ಹೇಳಿದ್ರು 20 ವರ್ಷದಿಂದ ನಾವು ನಿರಾಶ್ರಿತರಾಗಿ ಇಲ್ಲಿ ಬಂದಂಥ ಇನ್ನೂ ಕೂಡ ನಮ್ಗೆ ಯಾವುದೂ ಮೂಲ ಸೌಕರ್ಯ ಶಿಬಡ ಕಾಲೋನಿಯಲ್ಲಿ ಸಿಕ್ಕಿಲ್ಲ. ಅದನ್ನು ಮೊದಲು ಕಾರ್ಯ ಮಾಡಿ ಆಮೇಲೆ ಉಳಿದೆಲ್ಲ ರಸ್ತೆ ಮಾಡಿ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ಇವಿಷ್ಟು ನಿರಾಶ್ರಿತರಾಗಿರುವಂತಹ ಸ್ಥಳೀಯರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಅಭಿವೃದ್ಧಿಗೆ ನಾವು ವಿರೋಧವಿಲ್ಲ, ಆದರೆ ಆಗಬೇಕಾಗಿರುವಂಥ ಅಂದರೆ ಸೀಬರ್ಡ್ ನಿರಾಶ್ರಿತರ ಕಾಲನಿಯಲ್ಲಿ ಪ್ರಮುಖವಾಗಿ ಆಗಬೇಕಂತ ರಸ್ತೆ ಕಾಮಗಾರಿಯನ್ನು ಮೊದಲು ಮಾಡಿ ಮತ್ತು ಚರಂಡಿ ಕಾಮಗಾರಿ ಮಾಡಿ ಏನೇನು ಅವಶ್ಯಕತೆ ಇದೆ ಅವುಗಳನ್ನು ಪೂರೈಸಿ ಅದರ ಬಳಿಕ ನೀವು ಬೇರೆಡೆ ಅಭಿವೃದ್ಧಿ ಮಾಡಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.